ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ದೀಪಾ, ನೀವು ಹೇಳಿದ್ರಿ ಮಾಡ್ಯುಲೇಷನ್ ಬಗ್ಗೆ. ಮಾಡ್ಯುಲೇಷನ್ ತುಂಬ ಇಂಪಾರ್ಟೆಂಟ್ ಅಂತ ಒಬ್ಬ ಡಬ್ಬಿಂಗ್ ಆರ್ಟಿಸ್ಟ್ಗೆ. ಸೊ ಯಾವುದಾದ್ರೂ ಒಂದು ಮಾಡಿ ತೋರ್ಸೋಕ್ಕಾಗುತ್ತಾ ಮಾಡ್ಯುಲೇಷನ್? ನೀವು ಯಾವ್ದಾದ್ರು ಒಂದು ಡೈಲಾಗ್ ಹೇಳಿ, ನಾನು ಅದನ್ನು ಯಾವ ರೀತಿಯಾಗಿ ಮಾಡ್ಯುಲೇಟ್ ಮಾಡ್ಬೋದು ಅಂತ ಹೇಳ್ತೀನಿ. ಓಕೆ, ನಂಗೆ ಯಾಕೆ ಹೀಗೆ ಮಾಡಿದೆ, ನನಗೆ ಯಾಕೆ ಹೀಗೆ ಮಾಡಿದೆ. ಹೌದು. ಈಗ ಒಂದು ಸನ್ನಿವೇಶ ಯೋಚನೆ ಮಾಡ್ಕೊಳ್ಳೋಣ. ಬಹುಶಃ ಹೀರೋಯಿನ್ ಕೇಳ್ತಾ ಇದ್ದಾರೆ, ನನಗೆ ಯಾಕೆ ಹೀಗೆ ಮಾಡಿದೆ, ನನಗೆ ಯಾಕೆ ಹೀಗೆ ಮಾಡಿದೆ, ನನಗೆ ಯಾಕೆ ಹೀಗೆ ಮಾಡಿದೆ. ಒಂದು ರೀತಿಯಾಗಿ ಕೋಪದಲ್ಲಿ ಕೇಳೋದಾದ್ರೆ, ನನಗೆ ಯಾಕೆ ಹೀಗೆ ಮಾಡಿದೆ, ನನಗೆ ಯಾಕೆ ಹೀಗೆ ಮಾಡಿದೆ, ಉತ್ತರ ಕೊಡು. ಕೋಪದಲ್ಲಿ. ಓಕೆ, ಈಗ ವೆಲ್ಕಮ್ ಟು ಸುಹಾಸಿನಿ ಅನ್ನೋ ಒಂದು ನಮ್ಮ ಕಾನ್ಸೆಪ್ಟ್ನ ಹೆಂಗೆ ಹೇಳ್ತೀರಿ? ಎಷ್ಟು ವೇರಿಯೇಷನ್ ಹೇಳ್ಬೋದು? ವೆಲ್ಕಮ್ ಟು ಸುಹಾಸಿನಿ ಅನ್ನೋಂಗ. ಓಕೆ, ವೆಲ್ಕಮ್ ಟು ಸುಹಾಸಿನಿ ಒಂದು, ಇನ್ನೊಂದು ಸ್ವಲ್ಪ ನಗು ಜಾಸ್ತಿ ಮಾಡಿ ಹೇಳೋದಾದ್ರೆ, ವೆಲ್ಕಮ್ ಟು ಸುಹಾಸಿನಿ 3. ಕೋಪದಿಂದ ವೆಲ್ಕಮ್ ಮಾಡ್ತಾರ? ಮಾಡ್ಲಾ ನಾನು? ಮಾಡಿ. ವೆಲ್ಕಮ್ ಟು ಸುಹಾಸಿನಿ. ಬರಲೇಬೇಕು, ಬರಲೇಬೇಕು, ಬರಲೇಬೇಕು. ಕೋಪದಿಂದ, ದುಃಖದಿಂದ, ವೆಲ್ಕಮ್ ಟು ಸುಹಾಸಿನಿ, ಬರಲೇಬೇಕು. ಇನ್ನು ಚೂರು ಅಳು ಮಿಕ್ಸ್ ಮಾಡಿ, ವೆಲ್ಕಮ್ ಟು ಸುಹಾಸಿನಿ, ನೀವು ಕಾರ್ಯಕ್ರಮ ನೋಡಲೇಬೇಕು. ನನಗೆ ಇಲ್ಲಿ ಗೊತ್ತಾಗ್ಲಿಲ್ಲ, ಒಂದೊಂದು ಡಿಫ್ರೆಂಟ್ ಇದು ವೇರಿಯೇಷನ್ ಇತ್ತು. ನೀವೊಬ್ಬರೇ ಮಾತಾಡಿದ್ದು ಅಂತ ನಿಜವಾಗ್ಲೂ ಗೊತ್ತಾಗಲ್ಲ. ಓಕೆ, ಜೋರಾಗಿ ಕಿರ್ಚೋದಿರ್ಬೋದು, ಜೋರಾಗಿ ಅಳೋದಿರ್ಬೋದು. ಸೊ ವಾಯ್ಸ್ ಬ್ರೇಕ್ ಆಗೋದಿರೋದಲ್ವಾ, ತುಂಬಾ ಕಷ್ಟ ಆಗಿ. ಹೌದು, ಗಂಟ್ಲು ನೋವಾಗೋದು ಇರ್ಬೋದು. ಖಂಡಿತವಾಗ್ಲೂ ಅದು ಆಗತ್ತೆ. ಒಂದೊಂದ್ಸಲ ನೆಗಡಿ ಬಂದ್ಬಿಟ್ರೆ ಅದೊಂದು ವಾರ ಹೋಗಲ್ಲ ನೆಗಡಿ. ಸೊ ಅಂದ್ರೆ ವಾಯ್ಸ್ ಕಾಪಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ, ತುಂಬಾ ಆರ್ಟಿಸ್ಟ್ಗೆ ತುಂಬಾ ಇಂಪಾರ್ಟೆಂಟ್. ಎಷ್ಟೋ ಜನ ಗಾರ್ಗಲಿಂಗ್ ಮಾಡ್ತಾರೆ, ಅಥವಾ ಯಾವ್ದಾದ್ರು ಈ ಗಂಟ್ಲಿಗಾಗುವಂಥ ಯಾವ್ದಾದ್ರು ಟ್ಯಾಬ್ಲೆಟ್ಸ್ಗಳು ತಗೋತಾ ಇರ್ತಾರೆ, ಈ ವಿಕ್ಸು ಆ ಥರದ್ದು ಏನಾದರೂ. ಬಿಸಿನೀರು ಕುಡಿದು ಡಬ್ಬಿಂಗ್ ಮಾಡೋರನ್ನು ನೋಡಿದ್ದೀನಿ ನಾನು. ಸೊ ಕಾಪಾಡ್ಕೊಳ್ಬೇಕಾಗತ್ತೆ. ಅದೇ ಆಸ್ತಿ ಅಲ್ಲ, ಧ್ವನಿನೇ ಆಸ್ತಿ. ಸೊ ಡಬ್ಬಿಂಗ್ ಆರ್ಟಿಸ್ಟ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡೋರು ಯಾರು? ನಿರ್ದೇಶಕರು. ಇದುವರೆಗೂ ನನಗೆ ಕೆಲವರು, ರಾಧಿಕಾ ಪಂಡಿತ್ ಅವರು ಅಥವಾ ದೀಪಾ ಸನ್ನಿಧಿ ಅವರು ಅಥವಾ ನೆನಪಿರಲಿ ಸಿಂಧು ಅವ್ರು ಮಾಡಿದ್ರು. ಇವ್ರುಗಳು ಬಿಟ್ಟರೆ ನನಗೆ ಇನ್ಯಾರು ಫೋನ್ ಮಾಡಿ ಚೆನ್ನಾಗಿ ಬಂದಿದೆ ಅಂತ ಹೇಳಿದಾಗಲಿ ಇನ್ಯಾರೂ ಮಾಡಿರಲಿಲ್ಲ. ಇವ್ರು ಇಷ್ಟೇ ಜನ ಮಾಡಿದ್ದು. ಸೊ ನನಗನ್ಸುತ್ತೆ ನಿರ್ದೇಶಕರಿಗೆ ಮಾತ್ರ ಅವ್ರಿಗೆ ಅವರ ಚಿತ್ರ ತುಂಬಾ ಪ್ರಿಯವಾಗಿರೋಂಥದ್ದು. ಸೊ ಹಾಗಾಗಿ ಅವರು ಮಾತ್ರ ಪ್ರತಿಯೊಂದು ಪಾತ್ರ, ಪ್ರತಿಯೊಂದು ಕೆಲಸಕ್ಕೂ ಪ್ರೀತಿ. ಖಂಡಿತವಾಗ್ಲು. ಏನಕ್ಕೆ ಅಂದ್ರೆ ಈಗ ಎಷ್ಟೋ ಜನ ಏನ್ ಅನ್ಕೋತಾರೆ, ಡಬ್ಬಿಂಗ್ ಅಂದ್ರೇನೆ ತೆರೆ ಹಿಂದೆ ಇರೋಂಥ ಒಂದು ಕೆಲಸ, ಅದನ್ನ ಯಾರು ಗುರುತಿಸಲ್ಲ ಅಂತ. ಆದ್ರೆ ಆಕ್ಚುಲಿ ಒಬ್ರು ಆಡಿಯನ್ಸ್ಗೆ ಸಿನಿಮಾ ಡಬ್ಬಿಂಗ್ ಇಲ್ಲದೆ ಹೆಂಗಿರುತ್ತೆ ಅಂತ ನೋಡ್ಬೇಕು ಅಂದ್ರೆ ಬಹುಶಃ ಒಂದು ಅದ್ಭುತವಾಗಿರುವಂತ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ ಮ್ಯೂಟ್ ಮಾಡ್ಕೊಂಡು ಅವ್ರು ಕೇಳಿದಾಗ ಅದ್ರ ಬಗ್ಗೆ ಐಡಿಯಾ ಗೊತ್ತಾಗುತ್ತೆ. ಬಿಕಾಸ್ ಇಟ್ ಇಸ್ ಅ ಟೋಟಲ್ ಬ್ಲಾಂಕ್ ಪಿಕ್ಚರ್. ಈಗ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮಾರ್ಕೆಟ್ ಸೀನು, ನೀವು ಮಾರ್ಕೆಟ್ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಅಲ್ಲಿ ಎಲ್ಲೋ ಸೀನ್ ಕ್ಯಾಮ್ರಾ ಇಟ್ಟು ಶೂಟಿಂಗ್ ಮಾಡಿರ್ತೀರ. ಆ ಲೈವ್ ವಾಯ್ಸ್ ಅನ್ನ ನಿಮ್ಗೆ ರೆಕಾರ್ಡ್ ಮಾಡಕ್ ಆಗಲ್ಲ. ಇಟ್ ಟೇಕ್ಸ್ ತುಂಬಾ ಹೈ ಟೆಕ್ನಾಲಜಿ ಬೇಕು ಅದಕ್ಕೆ. ಅದನ್ನ ಏನ್ ಮಾಡ್ತಾರೆ, ಇಲ್ಲಿ ನಮ್ಮ ಡಬ್ಬಿಂಗ್ ಆರ್ಟಿಸ್ಟ್ಗಳು ತುಂಬಾ ಎಕ್ಸ್ಪೀರಿಯನ್ಸ್ ಇರೋವಂಥವ್ರು, ತುಂಬಾ ಹಳಬ್ರು, ತುಂಬಾ ಸೀನಿಯರ್ಸು ಆ ಒಂದು ಸೀನನ್ನ ರೀಕ್ರಿಯೇಟ್ ಮಾಡ್ತಾರೆ. ಜಸ್ಟ್ ಒಂದು 5 ಜನ, ಒಂದು 2 ಹೆಂಗಸರು, ಬಹುಶಃ 3 ಜನ ಗಂಡಸರು, ಆ ಒಂದು ದೊಡ್ಡ ಮಾರ್ಕೆಟ್ ಸೀನನ್ನ ರೀಕ್ರಿಯೇಟ್ ಮಾಡ್ತಾರೆ. ಐ ಥಿಂಕ್ ದಟ್ ಇಸ್ ಶಿಯರ್ ಟ್ಯಾಲೆಂಟ್. ಎನಿಬಡಿ ಕ್ಯಾನ್ ಬಿಕಮ್ ಎನ್ ಆರ್ಟಿಸ್ಟ್, ಬಟ್ ನಾಟ್ ಎನಿ ಆರ್ಟಿಸ್ಟ್ ಕ್ಯಾನ್ ಬಿಕಮ್ ಅ ಡಬ್ಬಿಂಗ್ ಆರ್ಟಿಸ್ಟ್. ಇಟ್ ಇಸ್ ಒನ್ ಸ್ಟೆಪ್ ಹೈಯರ್ ದೆನ್ ದಟ್. ಸೊ ದಟ್ ಇಸ್ ವಾಟ್ ಐ ಥಿಂಕ್. ಓಕೆ ದೀಪಾ, ಇದುವರೆಗೂ ಎಷ್ಟು ಸಿನಿಮಾಗಳಿಗೆ ಡಬ್ಬಿಂಗ್ ಮಾಡಿದ್ದೀರಾ? ಮತ್ತು ಅವಾರ್ಡ್ಸ್ ಬಂದಿರೋದು ಎಷ್ಟು? ಯಾವ್ಯಾವ ಫಿಲ್ಮ್ಗಳಿಗೆ ಅವಾರ್ಡ್ಸ್ ಬಂದಿದೆ? ನಾನು ಇದುವರೆಗೂ ಒಂದು 200 ಚಿತ್ರಗಳು ಡಬ್ಬಿಂಗ್ ಮಾಡಿದ್ದೀನಿ. ನೀವು ನನಗ್ ವಾವ್ ಅಂತ ಇದ್ದೀರಾ. ನೀವು ನನ್ನ ಸೀನಿಯರ್ಸ್ ಬಗ್ಗೆ ಕೇಳಿದ್ರೆ ಅವ್ರು 1000 ಮೇಲೆ ಆಗೋಗಿದೆ. ಯಾಕೆಂದ್ರೆ ಆ ಕಾಲದಿಂದನೂ ಅವರು ಎಲ್ಲ ಮಾಡ್ಕೊಂಡು ಬಂದಿರೋರು. ನಾವೆಲ್ಲ ಈಗಷ್ಟೇ ಬಿಗಿನರ್ಸ್ ಅಂತ ಹೇಳಬೇಕು ಆ ಲೆಕ್ಕಕ್ಕೆ. ಅಲ್ಲ, 200 ಚಿತ್ರ ಏನು ಕಡಿಮೆ ಅಲ್ಲ ದೀಪಾ, ನಿಜವಾಗ್ಲು. ಥ್ಯಾಂಕ್ ಯು. ಈ ಸಲದ ಇದರಲ್ಲಿ ಸೊ ನನಗೆ 3 ಅವಾರ್ಡ್ ಡಬ್ಬಿಂಗ್ ಆಗಿ ಬಂದಿದೆ. ಮೊದಲನೇದು ರಂಗ SSLCಗೆ ಬಂತು, ರಮ್ಯಾ ಅವ್ರಿಗೆ ಡಬ್ ಮಾಡಿದ್ದೆ. ಎರಡನೇದಾಗಿ ಅರಸುಗ್ ಬಂತು, ಮೀರಾ ಜಾಸ್ಮಿನ್ ಅವ್ರಿಗೆ ಡಬ್ ಮಾಡಿದ್ದೆ. ರೀಸೆಂಟ್ ಆಗಿ ಜಸ್ಟ್ ಮಾತಲ್ಲಿಗೆ ರಮ್ಯಾ ಅವ್ರಿಗೆ ಡಬ್ ಮಾಡಿದ್ದೆ. ಅಗೇನ್ ದಟ್ ವಾಸ್ ಮೈ 3rd ಅವಾರ್ಡ್. ಓಕೆ, ನಿಮ್ಗೆ ತುಂಬ ಇಷ್ಟವಾಗಿರುವಂಥ ಪಾತ್ರ ಅಂದರೆ ಇನ್ನೂ ಮಾಡಬೇಕಾಗಿರುವಂಥ ಪಾತ್ರ ಯಾವುದಾದ್ರು ಇದೆಯಾ? ಅಂದರೆ
ನನ್ಗೆ ಆಕ್ಚುಲಿ ಕಮರ್ಷಿಯಲ್ ಸಿನಿಮಾ ಈಗ ಹೀರೋಗಳು ಹೆಂಗ್ ಡೈಲಾಗ್ ಹೊಡಿತಾರೋ ಹಂಗ್ ಡೈಲಾಗ್ ಹೊಡಿಬೇಕು ಅನ್ನೋ ತುಂಬಾ ಆಸೆ ಇತ್ತು. ಬಟ್ ಅದೇ ಮೋಸ್ಟ್ಲಿ ಚೆನ್ನಮ್ಮ IPS ಅಲ್ಲಿ ಆಗಿರ್ಬೇಕು ಅದು. ಆಗಿದೆ, ಆ ಥರದ್ದು ಒಂದಷ್ಟು ಸಿನಿಮಾಗಳೆಲ್ಲ ಆಗಿದೆ. ರಾಗಿಣಿ ಅವ್ರಿಗೆ ಮಾಡಿರೋ ಕೆಲವೊಂದು ಪಿಕ್ಚರ್ಗಳಲ್ಲಿ ಇದೇ ಥರದ್ದು ಒಂದಷ್ಟು ಬಂದಿದೆ. ಶಿವ ಅಂತ ಒಂದು ಪಿಕ್ಚರ್ ಈಗ ಡಬ್ಬಿಂಗ್ ನಡೀತಾ ಇದೆ. ಅದರಲ್ಲಿ ಕೆಲವು ಆ ಥರ ಪಂಚಿಂಗ್ ಡೈಲಾಗ್ಸ್ಗಳಿವೆ. ಆ ಥರ ಎಷ್ಟೋ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಬಂದಿದೆ. ಜೋಗಿಲಿದೆ, ಆ ಥರ ಏನೋ ಅದು ಒಂದು ಫೇಸ್ ಇತ್ತು. ಮತ್ತೆ ದೆವ್ವ ಬರೋ ಥರ ಪಾತ್ರದಲ್ಲಿ ಏನಾದರೂ ಮಾಡಬೇಕು ಅಂತಿತ್ತು, ಅದು ಇನ್ನೊಂದು ಸಿನಿಮಾಲಿ ಬಂದ್ ಹೋಯ್ತು, ಒಂದು ಕಾಮಿಡಿ ಸೀಕ್ವೆನ್ಸ್ನಲ್ಲಿ. ಬಟ್ ಆದ್ರೂ ಆ ಸೀನ್ಗೆ ಹಂಗೆ ಮಾಡಬೇಕಾಗಿತ್ತು. ಸೊ ಜೋರ ಕಿರ್ಚಿ ಸ್ವಲ್ಪ ಡಬಲ್ ವಾಯ್ಸ್ ತರ ಮಾಡ್ಕೊಂಡು ಗಂಟ್ಲು ಕ್ರ್ಯಾಕ್ ಮಾಡೋ ತರ ಮಾಡ್ಕೊಂಡು ಮಾಡಿದ್ದಾಗಿತ್ತು. ಇನ್ ರೆಗ್ಯುಲರ್ ಕಾಲೇಜ್ ಹೋಗೋ ಹುಡುಗಿರು ಅಥವಾ ಕೆಲ್ಸಕ್ಕೆ ಹೋಗ್ತಾ ಇರೋಂಥ ನಟಿಯರು ಅಥವಾ ಮನೇಲಿ ಇರೋಂಥ ಪಾತ್ರಗಳು, ತುಂಬಾ ಹೋಮ್ಲಿ ಫೀಲ್ ಕೊಡುವಂಥ ಪಾತ್ರಗಳು ಎಲ್ಲ ಥರ ಆಗಿದೆ. ಸೊ ಐ ಆಮ್ ಹ್ಯಾಪಿ. ಬೀಂಗ್ ಅ ಡಬ್ಬಿಂಗ್ ಆರ್ಟಿಸ್ಟ್ ಏನಾದರೂ ಫ್ಯೂಚರ್ ಪ್ಲಾನ್ಸ್ ಅಂತಿದೆಯಾ? ಅದೇ ಒಂದು ಐರನಿ ಅಂತ ಹೇಳಬೇಕು ನಮ್ಮ ಪ್ರೊಫೆಷನಲ್ಲಿ. ಇದೆಲ್ಲ ಹೆಂಗೆ ಅಂದರೆ, ವಾಯ್ಸ್ ಇರೋವರೆಗೂ ಕೆಲಸ ಇರುತ್ತೆ, ವಾಯ್ಸ್ಗೆ ವಯಸ್ಸಾಗ್ತಿದ್ದಂಗೆ ಕೆಲಸನೂ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕೆಂದರೆ ದಿನೇ ದಿನೇ ನಾವು ನೋಡ್ತಿದ್ದಂಗೆ ಎಷ್ಟು ಹೊಸ ನಟಿಯರು ಬರ್ತಾ ಇದ್ದಾರೆ. ಆ ಲೆಕ್ಕಕ್ಕೆ ನಮ್ಮ ಎಲ್ಲ ಸೀನಿಯರ್ಸ್ ಎಷ್ಟು ಜನ ಇದ್ದಾರೋ ಸುಮಾರು ವರ್ಷ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿಗೂ ಯಾವ್ದಾದ್ರು ದೊಡ್ಡ ನಟಿ, ಈಗ ಫಾರ್ ಎಕ್ಸಾಂಪಲ್ ಮಾಲಾಶ್ರೀ ಅವರಾಗಿರ್ಬೋದು ಅಥವಾ ಸೌಂದರ್ಯ ಅವ್ರು ಮಾಡ್ತಿದ್ದವರ್ಗುನು ಅವ್ರಿಗೆ ಯಾವ್ದಾದ್ರು ಸೀನಿಯರ್ ಡಬ್ಬಿಂಗ್ ಆರ್ಟಿಸ್ಟೇನೆ ಡಬ್ ಮಾಡ್ಬೇಕಿರ್ತಿತ್ತು. ನಮ್ ಧ್ವನಿ ಅವ್ರಿಗೆ ತುಂಬಾ ತುಂಬಾ ಚಿಕ್ಕವ್ರ ವಾಯ್ಸ್ ಕೇಳ್ದಂಗೆ ಕೇಳೋದು. ಸೊ ಆ ಸೀನಿಯರ್ಸ್ಗೆನೆ ಕೆಲಸ ಇರ್ತಿತ್ತು ಅವಾಗ. ಆ ರೀತಿ ನನ್ಗನ್ಸುತ್ತೆ ಏನೋ ಧ್ವನಿ ಎಷ್ಟು ದಿನ ಇರುತ್ತೋ ಕೆಲಸ ಅಷ್ಟು ದಿನ ಇರುತ್ತೆ. ಓಕೆ ದೀಪಾ, ನಿಜವಾಗ್ಲೂ ನಿಮ್ದು ತುಂಬಾ ಸ್ವೀಟ್ ಆಗಿದೆ ವಾಯ್ಸ್. ನಾನಂತೂ ನಿಜವಾಗ್ಲೂ ಫಿದಾ ಆಗಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಡಬ್ಬಿಂಗ್ ವಾಯ್ಸ್ ಬಗ್ಗೆ, ಹೆಂಗಿರುತ್ತೆ ವಾಯ್ಸ್ ಆರ್ಟಿಸ್ಟ್ ಹೆಂಗ್ ಮಾಡ್ತಾರೆ, ಏನ್ ಕಷ್ಟ ಇರುತ್ತೆ, ಯಾವ್ದು ಇಷ್ಟ ಆಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಬಂದಿದ್ದು ತುಂಬಾ ಖುಷಿ ಆಯ್ತು. ನಿಮ್ ವಾಯ್ಸ್ ಚೆನ್ನಾಗಿದೆ, ನೀವು ಯಾವತ್ತಾದ್ರೂ ಡಬ್ಬಿಂಗ್ ಟ್ರೈ ಮಾಡಬೇಕು. ಕಷ್ಟ ಅಪ್ಪ, ನನಗಂತೂ ನಿಜವಾಗ್ಲೂ ಆಗಲ್ಲ. ನೀವು ನಿಜ ರಿಯಲಿ ಗ್ರೇಟ್, ನಿಜವಾಗ್ಲೂ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನೋಡಿದ್ರಲ್ಲ ದೀಪಾ ಅವರು ವಾಯ್ಸ್ ಮಾಡ್ಯುಲೇಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ಡಬ್ಬಿಂಗ್ ಆರ್ಟಿಸ್ಟ್ ಯಾವ ರೀತಿ ಮಾಡ್ತಾರೆ, ಏನು ಕೆಲಸ ಇರುತ್ತೆ, ಎಷ್ಟು ಕಷ್ಟಪಡ್ತಾರೆ ಅನ್ನೋದ್ರ ಬಗ್ಗೆ ದೀಪಾ ಹೇಳ್ತಾ ಇದ್ರು. ನಿಜವಾಗ್ಲೂ ಕಷ್ಟ ಅಂತ ಹೇಳ್ಬೋದು. ಯಾಕಂದರೆ ಒಂದು ಪಾತ್ರಕ್ಕೆ ಜೀವ ತುಂಬೋದು ಅಂದರೆ ನಿಜವಾಗ್ಲೂ ಸುಲಭದ ಮಾತಲ್ಲ. ಆ್ಯಕ್ಟಿಂಗ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ, ಬಟ್ ಆ ಆ್ಯಕ್ಟಿಂಗಿಗೆ ತಕ್ಕಂತೆ ಮಾತಾಡಬೇಕು, ಜೀವ ತುಂಬೋದು ನಿಜವಾಗ್ಲೂ ಗ್ರೇಟ್ ಕೆಲಸ. ಸೊ ಇದು ಇವತ್ತಿನ ಸುಹಾಸಿನಿ ವಿಶೇಷ. ಕ್ಷಣ ಕ್ಷಣ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ಸುದ್ದಿ ವಾಹಿನಿ.